ವಿದೇಶ ಪ್ರವಾಸವನ್ನ ಮುಗಿಸಿ ಡಿಕೆ ಶಿವಕುಮಾರ್ ದೆಹಲಿಗೆ ಆಗಮಿಸಿದ್ದಾರೆ. ಹಾಗೆ ಇವತ್ತು ಮಧ್ಯಾಹ್ನ 12 ಗಂಟೆಗೆ ಡಿಸಿಎಂ ಡಿಕೆ ಸುದ್ದಿಗೋಷ್ಠಿಯನ್ನ ಕೂಡ ನಡೆಸೋರಿದ್ದಾರೆ. ದೆಹಲಿ ಚುನಾವಣೆಯ ಹಿನ್ನೆಲೆ ಡಿಸಿಎಂ ಡಿಕೆ ಪ್ರೆಸ್ ಮೀಟ್ ಮಾಡ್ತಾರೆ. ದೆಹಲಿ ಪ್ರದೇಶ ಕಾಂಗ್ರೆಸ್ ಕಚೇರಿಯಲ್ಲೇನೆ ಸುದ್ದಿಗೋಷ್ಠಿಯನ್ನ ಕರೆದಿದ್ದಾರೆ. ಗೊತ್ತಿದೆ ದೆಹಲಿಯಲ್ಲಿ ಚುನಾವಣಾ ಆಕ್ಟಿವಿಟೀಸ್ ಯಾವ ರೀತಿಯಾಗಿ ಗರಿಗೆದರಿದೆ ಅಂತ. ಎಲ್ಲರೂ ಆಕ್ಟಿವ್ ಆಗಿದ್ದಾರೆ. ಎಲ್ಲಾ ನಾಯಕರು ಕೂಡ ಪ್ರಚಾರದಲ್ಲಿ ತೊಡಗಿದ್ದಾರೆ, ಸುದ್ದಿಗೋಷ್ಠಿಯಲ್ಲಿ ತೊಡಗಿದ್ದಾರೆ. ಇದೀಗ ವಿದೇಶ ಪ್ರವಾಸದಲ್ಲಿ ಇಷ್ಟು ದಿನ ಇದ್ದಂತ ಡಿಕೆ ಶಿವಕುಮಾರ್ ಹೊಸ ವರ್ಷ ಆಚರಣೆಯನ್ನೆಲ್ಲ ಮುಗಿಸಿ ವಾಪಸ್ ಆಗಿದ್ದಾರೆ. 12 ಗಂಟೆಗೆ ಸುದ್ದಿಗೋಷ್ಠಿ ಕೂಡ ಇರುತ್ತೆ. ದೆಹಲಿಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಬೀಡು ಬಿಟ್ಟಿದ್ದಾರೆ. ವಿದೇಶ ಪ್ರವಾಸ ಮುಗಿಸಿ ನೇರವಾಗಿ ಡಿಕೆ ಬಂದಿರೋದು ದೆಹಲಿಗೆ. ಇನ್ನು ಬಹಳ ಮುಖ್ಯವಾಗಿ ಕೆಪಿಸಿಸಿ ಸ್ಥಾನದ ಚರ್ಚೆಯ ಬೆನ್ನಲ್ಲೇ ಡಿಕೆ ಭೇಟಿ ಕೂಡ ಕುತೂಹಲ ಮೂಡಿಸ್ತಾ ಇದೆ. ದೆಹಲಿ ವಿಧಾನಸಭೆ ಚುನಾವಣೆಗಾಗಿ ಡಿಕೆಶಿ ಠಿಕಾಣಿಯನ್ನ ಹೂಡಿದ್ದಾರೆ. ಅಲ್ಲಿ ಎಲೆಕ್ಷನ್ ಪ್ರಚಾರದಲ್ಲೂ ಕೂಡ ಡಿಸಿಎಂ ಡಿಕೆ ಭಾಗಿಯಾಗ್ತಾರೆ ಅನ್ನೋದು ಗೊತ್ತಾಗ್ತಾ ಇದೆ. ದೆಹಲಿಯ ವಿಧಾನಸಭಾ ಚುನಾವಣೆಯ ಪ್ರಚಾರ ಕಾರ್ಯದಲ್ಲೂ ಕೂಡ ಡಿಕೆಶಿ ಭಾಗಿಯಾಗ್ತಾರೆ. ಇವತ್ತು 12 ಗಂಟೆಗೆ ಒಂದು ಇಂಪಾರ್ಟೆಂಟ್ ಸುದ್ದಿಗೋಷ್ಠಿಯನ್ನ ಕೂಡ ನಡೆಸೋರಿದ್ದಾರೆ. ವಿದೇಶದಿಂದ ನೇರವಾಗಿ ದೆಹಲಿಗೇನೆ ಬಂದಿದ್ದಾರೆ ಡಿಕೆಶಿ. ಅದರ ಜೊತೆಗೆ ಇಷ್ಟು ದಿನಗಳವರೆಗಿನ ಚರ್ಚೆಗೆ ಒಂದು ಪುಷ್ಟಿ ಕೊಟ್ಟಾಗ ಆಗ್ತಾ ಇದೆ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಪೈಪೋಟಿ ಕೂಡ ಜೋರಾಗಿದೆ ರಾಜ್ಯದಲ್ಲಿ. ಅಹಿಂದ ಯತ್ನಕ್ಕೆ ಮತ್ತೊಂದು ಟೀಮ್ ಕೌಂಟರ್ ಕೊಟ್ಟಿದೆ. ಒಕ್ಕಲಿಗ ಸಮುದಾಯದವರನ್ನ ಅಧ್ಯಕ್ಷ ಮಾಡುವುದಕ್ಕೆ ಪ್ರಯತ್ನಿಸಲಾಗ್ತಾ ಇದೆ. ಡಿಸಿಎಂ ಡಿಕೆ ಅತ್ಯಾಪ್ತರನ್ನೇ ರೇಸ್ಗೆ ಬಿಡುವಂತ ಪ್ಲಾನ್ ನಡೀತಾ ಇದೆ. ಡಿಕೆ ಆಪ್ತರಿಗೆ ಕೆಪಿಸಿಸಿ ಪಟ್ಟ ಕಟ್ಟಲು ತೆರೆಮರೆಯ ಕಸರತ್ತು ನಡೀತಾ ಇದೆ. ಡಿಸಿಎಂ ಡಿಕೆ ಹಿಡಿತ ಕೈತಪ್ಪಿ ಹೋಗದಂತೆ ರಣತಂತ್ರ ರೂಪಿಸಲಾಗ್ತಾ ಇದೆ. ಈ ಬಗ್ಗೆ ಡೀಟೇಲ್ಸ್ ಅನ್ನ ಪಡೆದುಕೊಳ್ತಾ ಹೋಗ್ತೀನಿ. ಪ್ರತಿನಿಧಿ ಪ್ರಸನ್ನ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರಸನ್ನ, ಒಂದು ಹೌದು, ದೆಹಲಿಯಲ್ಲಿ ವಿಧಾನಸಭೆ ಚುನಾವಣೆ ಆಗ್ತಾ ಇದೆ. ಎಲ್ಲಾ ಪಕ್ಷಗಳು ಆಕ್ಟಿವ್ ಆಗಿದ್ದಾವೆ. ಜೊತೆಗೆ ಡಿಕೆಶಿಯ ಸುದ್ದಿಗೋಷ್ಠಿ, ಚುನಾವಣಾ ಪ್ರಚಾರದಲ್ಲಿ ತೊಡಗಿಕೊಳ್ಳೋದು ಇದು ಒಂದು ಭಾಗ. ಇನ್ನೊಂದು, ರಾಜ್ಯದಲ್ಲಿ ನಡೀತಾ ಇರುವಂತಹ ಚರ್ಚೆ, ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಲ್ಲಿ ಬದಲಾವಣೆ ಆಗಬಿಡುತ್ತೆ ಅನ್ನೋ ರೀತಿಯಾಗಿರೋದು. ಇವೆಲ್ಲದಕ್ಕೂ ಇವತ್ತೇನಾದ್ರೂ ಮಹತ್ತರವಾದಂತಹ ಬೆಳವಣಿಗೆ ಆಗಬಹುದಾ ಸುದ್ದಿಗೋಷ್ಠಿಯ ನಂತರದಲ್ಲಿ, ಅಥವಾ ಆ ನಂತರದ ಪ್ಲಾನಿಂಗ್ಗಳು ಡಿಕೆಶಿ ಅವರದ್ದು ಏನಿದೆ ಇವತ್ತು? ಚೈತ್ರ, ಇವತ್ತೇ ಏಕಕಾಲಕ್ಕೆ ತಕ್ಷಣಕ್ಕೆ ಒಂದು ದಿಢೀರಾದಂಥ ಬದಲಾವಣೆ ಆಗುತ್ತೆ ಅಂತ ಹೇಳೋದಕ್ಕೆ ಸಾಧ್ಯವಿಲ್ಲ. ಆದರೆ ಇದೆಲ್ಲವೂ ಕೂಡ ಮುಂದಿನ ರಾಜಕೀಯ ತಿರುವುಗಳಿಗೆ ಒಂದೊಂದು ಸಣ್ಣ ಮೆಟ್ಟಿಲುಗಳು ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಈಗಾಗಲೇ ಹೊಸ ವರ್ಷಕ್ಕೆ ಅಂತೇಳಿ ವಿದೇಶ ಪ್ರವಾಸಕ್ಕೆ ತೆರಳಿದ್ದಂತಹ ಡಿಕೆ ಶಿವಕುಮಾರ್ ಅವರು ನೇರವಾಗಿ ಬೆಂಗಳೂರಿಗೆ ಬರೋದಿಲ್ಲ. ಅವರು ನೇರವಾಗಿ ದೆಹಲಿಗೆ ತೆರಳ್ತಾರೆ. ದೆಹಲಿಯಲ್ಲಿ ಚುನಾವಣಾ ಕಾವು ಏರ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಅಲ್ಲಿನ ಚುನಾವಣಾ ಪ್ರಕ್ರಿಯೆಗಳಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಜೊತೆಗೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರು ಅಲ್ಲಿಯ ದೆಹಲಿಯ ನಾಯಕರ ಜೊತೆಗೂಡಿ ಇವತ್ತು ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಪತ್ರಿಕಾಗೋಷ್ಠಿಯನ್ನು ಕೂಡ ನಡೆಸ್ತಾರೆ. ಆದ್ರೆ ಇದೇ ಸಂದರ್ಭದಲ್ಲಿ ಹೈಕಮಾಂಡ್ ನಾಯಕರನ್ನು ಕೂಡ ಭೇಟಿಯಾಗಿ ರಾಜ್ಯದ ಪ್ರಸಕ್ತ ವಿದ್ಯಮಾನಗಳ ಬಗ್ಗೆ ಕೂಲಂಕುಷವಾದಂತಹ ಚರ್ಚೆ ನಡೆಸುವಂತದ್ದು ನಿಶ್ಚಿತವಾಗಿದೆ. ಡಿಕೆ ಶಿವಕುಮಾರ್ ಅವರು ರಾಜ್ಯದಲ್ಲಿ ಅನುಪಸ್ಥಿತಿ ಇದ್ದಂತಹ ಸಂದರ್ಭದಲ್ಲಿಯೇ ಸಿಎಂ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಒಂದು ಡಿನ್ನರ್ ಮೀಟಿಂಗ್ ಆಯ್ತು. ಅದರಲ್ಲಿ ಅಜೆಂಡಾ ಇತ್ತೋ ಇಲ್ವೋ ಅಥವಾ ಅದು ಬೇರೆ ಬೇರೆ ರೀತಿಯ ಚರ್ಚೆಗಳಿಗೆ ನಾಂದಿ ಹಾಡ್ತೋ, ಆದ್ರೆ ಒಂದಂತೂ ಸತ್ಯ, ಕೆಪಿಸಿ ಅಧ್ಯಕ್ಷರ ಬದಲಾವಣೆ ಮಾಡಬೇಕು ಹೇಳಿ ಒಂದಷ್ಟು ಪ್ರಯತ್ನಗಳು ನಿರಂತರವಾಗಿ ಸಾಗ್ತಾ ಇದಾವೆ. ಒನ್ ಮ್ಯಾನ್ ಒನ್ ಪೋಸ್ಟ್ ಅನ್ನುವಂತಹ ವಿಚಾರವನ್ನು ಮುಂದಿಟ್ಟುಕೊಂಡು ಕೆಲ ನಾಯಕರು ತೀವ್ರತರವಾಗಿ ಕೆಪಿಸಿ ಅಧ್ಯಕ್ಷ ಸ್ಥಾನದ ಮೇಲೆ ಕಣ್ಣನ್ನು ನೆಟ್ಟಿದ್ದಾರೆ. ಹೀಗಾಗಿ ಡಿಕೆ ಶಿವಕುಮಾರ್ ಅವರು ಹೈಕಮಾಂಡ್ ನಾಯಕರಿಗೆ ಹತ್ತಿರವಾಗುವಂತಹ ಯಾವುದೇ ಅವಕಾಶವನ್ನು ಕೂಡ ಬಿಡ್ತಾ ಇಲ್ಲ. ಪ್ರತಿ ಸಂದರ್ಭದಲ್ಲೂ ಕೂಡ ಹೈಕಮಾಂಡ್ ನಾಯಕರು ಏನೆಲ್ಲ ಟಾಸ್ಕ್ ಅನ್ನ ಕೊಡ್ತಾ ಇದ್ದಾರೆ ಅದನ್ನ ವಿನಯ ವಿಧೇಯ ವಿದ್ಯಾರ್ಥಿಯ ತರ ಅದನ್ನ ಪಾಲನೆ ಮಾಡ್ತಾ ಇದ್ದಾರೆ. ಹೈಕಮಾಂಡ್ ನಾಯಕರಿಗೆ ಒಂದು ಭರವಸೆ ಮೂಡಿಸುವಂತ ಕೆಲಸವನ್ನ ಡಿಕೆ ಶಿವಕುಮಾರ್ ಅವರು ಮಾಡ್ತಾ ಇದ್ದಾರೆ. ಇದೇ ಕಾರಣಕ್ಕೋಸ್ಕರ ಇವತ್ತು ದೆಹಲಿಯಲ್ಲಿ ನಡೀತಾ ಇರುವಂತಹ ಚುನಾವಣಾ ಪ್ರಕ್ರಿಯೆಗಳಲ್ಲೂ ಕೂಡ ಡಿಕೆ ಶಿವಕುಮಾರ್ ಅವರು ಅತ್ಯಂತ ಮುತುವರ್ಜಿಯಿಂದ ಕಾಳಜಿಯಿಂದ ಭಾಗವಹಿಸಿ ಹೈಕಮಾಂಡ್ ಕೊಡ್ತಾ ಇರುವಂತಹ ಟಾಸ್ಕ್ ಅನ್ನ ತಾನು ಪರಿಪೂರ್ಣವಾಗಿ ನಿಭಾಯಿಸ್ತಾ ಇದ್ದೀನಿ ಅನ್ನುವಂತಹ ಮೆಸೇಜ್ ಅನ್ನ ಪಾಸ್ ಮಾಡೋದಕ್ಕೆ ಹೊರಟಿದ್ದಾರೆ. ಆ ಮೂಲಕ ಮುಂದಿನ ದಿನಗಳಲ್ಲೂ ಕೂಡ ರಾಜ್ಯದಲ್ಲಿ ಆಗುವಂತ ಎಲ್ಲ ಬೆಳವಣಿಗೆಗಳು ಕೂಡ ತನ್ನ ಅಧೀನದಲ್ಲಿಯೇ ಆಗ್ಬೇಕು, ತನ್ನ ಹಿಡಿತದಲ್ಲಿಯೇ ನಡಿಬೇಕು ಅನ್ನುವಂತ ಒಂದು ಮೆಸೇಜ್ ಅನ್ನ ಡಿಕೆ ಶಿವಕುಮಾರ್ ಅವರು ಪಾಸ್ ಮಾಡಿದಂತೆ ಕಾಣ್ತಾ ಇದೆ. ಅಕಸ್ಮಾತ್ ಡಿಕೆ ಶಿವಕುಮಾರ್ ಅವರನ್ನ ಬದಲಾವಣೆ ಮಾಡುವಂತ ಪರಿಸ್ಥಿತಿ ಬಂದಿದ್ದೇ ಆದ್ರೆ ಅದಕ್ಕೆ ಇನ್ನೊಬ್ಬ ಒಕ್ಕಲಿಗ ನಾಯಕನನ್ನೇ ತಂದು ಕೂರಿಸಬೇಕು ಅನ್ನುವಂತ ಪ್ರಯತ್ನಗಳು ಕೂಡ ನಡೀತಾ ಇದಾವೆ. ಚೈತ್ರ, ರೈಟ್, ಥ್ಯಾಂಕ್ ಯು ಪ್ರಸನ್ನ ಮಾಹಿತಿಗಾಗಿ.